ಮಹಾನರಾದ ಸಯ್ಯಿದನಾ ಅಬೂ ಹುರೈರ ರಲಿಯಲ್ಲಾಹು ಅನ್ಹು ರವರು ರಿವಾಯತ್ ಮಾಡುವ ಹದೀಸಿನಲ್ಲಿ ಕಾಣ್ತಾ ಇದೆ. ಒಂದಿನ ಅಬೂ ಜಹಲ್ ಮಕ್ಕಾದ ಅತ್ಯಂತ ದೊಡ್ಡ ಶತ್ರು, ಹಕ್ಕು ಗೊತ್ತಾಗಿಯೂ ಕೂಡ ಗೊತ್ತಾಗದಂತೆ ನಟಿಸಿಕೊಂಡು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಒಂದಿಗೆ ಶತ್ರುತ್ವವನ್ನು ಬೆಳೆಸಿಕೊಂಡ ಅಬೂ ಜಹಲ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರನ್ನು ಒಪ್ಪಟ್ಟಲು ನೀಡಲು ಅವರಿಗೆ ತೊಂದರೆ ಕೊಡಲಿಕ್ಕೆ ಬೇಕಾಗಿ ಹಲವು ರೀತಿಯಲ್ಲಿ ಅವನು ಪ್ರಯತ್ನ ಮಾಡಿದ್ದಾನೆ. ಒಂದಿನ ಅವನು ಕಅಬಾಲಯದ ಬಳಿಗೆ ಬಂದು ಹೇಳ್ತಾನೆ, ಮಕ್ಕಾದ ಕುರೈಶಿಗಳೇ, ಇಲ್ಲಿ ಮುಹಮ್ಮದ್ ಬಂದು ಕಅಬಾಲಯದ ಬಳಿ ಸುಜೂದ್ ಮಾಡ್ತಾರ ಅಂತ ಕೇಳಿದ. ಆ ಸಮಯದಲ್ಲಿ ಅವನ ಫ್ರೆಂಡ್ ಸರ್ಕಲ್ ಅಲ್ಲಿ ಇದ್ದಾರೆ, ಅವರು ಹೇಳ್ತಾರೆ, ಮಾಡ್ತಾನೆ, ಮುಹಮ್ಮದ್ ಇಲ್ಲಿ ಬರ್ತಾರೆ, ಅವರು ಸುಜೂದ್ ಮಾಡ್ತಾರೆ, ಸಜ್ಜದ ಮಾಡೋದನ್ನು ನಾವು ಕಂಡಿದ್ದೇವೆ. ಅವನ ಲಾತ ಉಜ್ಜ ಎಂಬ ಅವನ ಆರಾಧ್ಯ ದೈವಗಳನ್ನು ಆನೆ ಹಾಕಿಕೊಂಡು ಕಸಂ ಹಾಕಿಕೊಂಡು ಹೇಳ್ತಾರೆ, ನಾಳೆ ಬಂದು ಇಲ್ಲಿ ಸಜ್ಜದ ಮಾಡಿದರೆ ಆ ಮುಹಮ್ಮದರ ಮುಖವನ್ನು ನಾನು ಭೂಮಿಗೆ ಹೀಗೆ ಒರೆಸಿಕೊಂಡು ಆ ಮುಖವೇ ಇಲ್ಲದ ರೀತಿಯಲ್ಲಿ ಮಾಡ್ತೇನೆ, ತಲೆ ಒಡೆದು ಬಿಡುತ್ತೇನೆ ಎಂಬ ರೀತಿಯಲ್ಲಿ ಅವನು ಹೇಳಿಬಿಟ್ಟ. ಮರುದಿನ ಬರುವಾಗ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸುಜೂದಿನಲ್ಲಿದ್ದಾರೆ. ಸುಜೂದಿನಲ್ಲಿ ಇರುವ ಸಮಯದಲ್ಲಿ ಇವನು ಬಂದ. ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ, ಇವನು ತುಂಬ ಕೋಪದಿಂದಾಗಿದೆ. ಹತ್ತಿರ ಬಂದದ್ದು, ಹತ್ತಿರ ತಲುಪುತ್ತಿದ್ದವನು ಬಂದದ್ದಕ್ಕಿಂತ ವೇಗದಲ್ಲಿ ಹಿಂದೆ ಓಡಲಿಕ್ಕೆ ಶುರು ಮಾಡಿದ. ಬಂದದ್ದಕ್ಕಿಂತ ವೇಗದಲ್ಲಿ ಹಿಂದೆ ಓಡ್ಲಿಕ್ಕೆ ಶುರು ಮಾಡಿದ. ಎಲ್ಲ ನೋಡಿದವರು ಆಶ್ಚರ್ಯ, ಅಬೂ ಜಹಲ್ ಹೆದರಿ ಓಡ್ತಾ ಇದ್ದಾನೆ. ಎಲ್ಲರೂ ಕೂಡ ಕೇಳಿದರು, ಅಬೂ ಜಹಲ್ ಏನಾಗಿದೆ ಅವಸ್ಥೆ? ನಿನ್ನ ಕಸಂ ಮಾಡಿಕೊಂಡು ಹೋಗಿದ್ದಿ, ಮುಖವನ್ನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ, ಇವತ್ತೇನು ಏನು ಸಂಭವಿಸಿತ್ತು ನಿನಗೆ? ಆ ಸಮಯದಲ್ಲಿ ಅವನು ಹೇಳ್ತಾನೆ, ಏನಂತ ಗೊತ್ತಿಲ್ಲ, ನಾನು ಹತ್ತಿರ ತಲುಪುವಾಗ ಒಂದು ದೊಡ್ಡ ಹೊಂಡ, ಅದರಲ್ಲೊಂದು ಬೆಂಕಿಯ ಅಗ್ನಿ ಜ್ವಾಲೆ. ನಾನು ಇನ್ನೂ ಕೂಡ ಮುಂದೆ ಹೋಗಿದರೆ ಆ ಅಗ್ನಿಯಲ್ಲಿ ನಾನು ಬೆಂದು ಕುದಿಯುತ್ತಿದ್ದೆ, ನಾನು ಸಂಪೂರ್ಣವಾಗಿ ನಾಶವಾಗುತ್ತಾ ಇದ್ದೆ. ಆ ಸಮಯದಲ್ಲಿ ಅದನ್ನು ಕಂಡು ನಾವು ಓಡಿಬಿಟ್ಟೆ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹಾಬಿಗಳೊಂದಿಗೆ ಹೇಳ್ತಾರೆ, ಅಲ್ಲಿ ಫರಿಷ್ಠೆಗಳು ಬಂದು ಹೊಂಡ ಮಾಡಿ ಈ ರೀತಿ ಮಾಡಿದರು. ಒಂದು ವೇಳೆ ಇನ್ನೂ ಕೂಡ ಮುಂದೆ ಒಂದು ಹೆಜ್ಜೆ ಬಂದಿದರೆ ಇವನ್ನು ತುಂಡು ಮಾಡಿ ಬಿಸಾಡ್ತಾ ಇದ್ರು. ಅವರು ಇವನ ಅಗ್ನಿ ಜ್ವಾಲೆಯಲ್ಲಿ ಪುಡಿ ಆಗ್ತಾ ಇದ್ದ, ಹಸಾಯಿಸಲ್ಪರದಲ್ಲಿ ಕಾಣ್ತಾ ಇದೆ. ಆದರೂ ಕೂಡ ಇವನ ಅಹಂಕಾರ ಮಿತಿ ಮೀರಿ ಎಷ್ಟು ಅನುಭವಿಸಿದ್ರು ಕೂಡ ಇವನು ಮತ್ತು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಸದ್ದ ಪಡೆಯಲು ಬೇಕಾಗಿ ಹವಣಿಸುತ್ತಿದ್ದ ಮನುಷ್ಯ. ಅದು ನಾವು ಬದರ್ ಯುದ್ಧಕ್ಕೆ ಹೋಗುವ ಸಮಯದಲ್ಲೂ ಕೂಡ ಹಲವು ಘಟನೆಗಳು ನಮಗೆ ಅಲ್ಲಿ ಕಾಣ್ತಾ ಇದೆ. ಅವರೊಂದಿಗೆ ಕೇಳುವಾಗ ಅವನೇ ಹೇಳ್ತಾನೆ, ಅಬೂ ಜಹಲ್ ಹೇಳ್ತಾನೆ, ಮುಹಮ್ಮದ್ ಅವನದೆಲ್ಲ ಹಕ್ಕಾಗಿದೆ ನನಗೆ ಗೊತ್ತಿದೆ, ಆದರೆ ಎಲ್ಲ ಅಧಿಕಾರಗಳು ಕೂಡ ಈ ಅಬ್ದುಲ್ ಮುತ್ತಲಿಬರ ಕುಟುಂಬಕ್ಕೆ ಹೋದರೆ ನಮ್ಗೇನಿದೆ ಎಂಬ ಅಸೂಯೆಯಾಗಿತ್ತು, ಹಸದಾಗಿತ್ತು. ಅಬೂ ತಾಲಿಬರನ್ನು ಈ ಮಟ್ಟಕ್ಕೆ ಎಳಿಸಿತು, ಅಬೂ ಜಹಲನ್ನು ಈ ಮಟ್ಟಕ್ಕೆ ಎಳಿಸಿತು. ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಅವರು ವರದಿ ಮಾಡ್ತಾರೆ, ಅವರು ಹೇಳ್ತಾ ಇದ್ದಾರೆ, ಒಂದು ದಿನ ಅಬೂ ಜಹಲ್ ಏನು ಮಾಡಿದ, ಮಕ್ಕಾದ ಕುರೈಶಿಗಳಲ್ಲಿ ಬಂದು ಹೇಳಿದ, ನಮ್ಮ ದೇವಗಳನ್ನೆಲ್ಲ ಈ ಮುಹಮ್ಮದ್ ತುಂಬಾ ಅದಕ್ಕೆ ಆರಾಧನೆ ಮಾಡಬಾರ್ದಂತ ಹೇಳ್ತಾ ಇದ್ದಾನೆ. ಆದ್ದರಿಂದ ಈ ಬಾರಿ ನಾನು ಮಾಡ್ತೇನೆ, ನಾನು ಎಲ್ಲ ದೇವರ ಮೇಲೆ ಕಸಂ ಮಾಡಿ, ನಾನು ಈ ಕಸಂ ಮಾಡೋದು ಇವನಿಗೆ ಯಾವತ್ತು ಕೂಡಿದ್ದಂತೆ, ಯಾವತ್ತು ಕೂಡ ಇವನಿಗೆ ಕಸಂ ಮಾಡುವುದೇ ಕೆಲಸ, ಆನೆ ಹಾಕುವುದೇ ಕೆಲಸ. ನಾಳೆ ಇನ್ನು ಕಅಬಾಲಯದ ಬಳಿಗೆ ಮುಹಮ್ಮದ್ ಬಂದ್ರೆ ನೀವು ನೋಡ್ತಾ ಇರಿ, ದೊಡ್ಡ ದೊಡ್ಡ ಕಲ್ಲುಗಳನ್ನು ಅವನ ಹೆಸರು, ಅವನ ತಲೆಯನ್ನು ಪುಡಿ ಮಾಡ್ತೇನೆ ನಾನಂತ ಹೇಳಿ ಇವನು ಪ್ರತಿಜ್ಞೆ ಮಾಡಿ ಹೋದ. ಇನ್ನು ಮುಹಮ್ಮದ್ ಬಂದು ಇಲ್ಲಿ ನಮಾಜ್ ಮಾಡಿ ನಾನು ನೋಡ್ತೇನೆ ಅಂತ ಹೇಳಿಕೊಂಡು ಬೆಳಿಗ್ಗೆ ಅಬೂ ಜಹಲ್ ಅಂತ ಹೇಳಿದ್ರೆ ದೊಡ್ಡ ಬಲಾಢ್ಯನಾಗಿದ್ದ. ಆದ್ರಿಂದ ಈ ಚಂದ ನೋಡ್ಲಿಕ್ಕೆ ಬೇಕಾಗಿ, ಇದನ್ನೆಲ್ಲ ನೋಡ್ಲಿಕ್ಕೆ ಬೇಕಾಗಿ ಕೆಲವರು ಬೆಳಿಗ್ಗೆ ಬೇಗ ಬಂದರು. ಅಬೂ ಜಹಲ್ ಕೂಡ ಬಂದ.
ಹಬೀಬರಾದ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕೂಡ ಬಂದರು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕೂಡ ಬಂದರು. ಬಂದಾಗ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇವರನ್ನು ಕ್ಯಾರೆ ಮಾಡಲಿಲ್ಲ. ಅವರು ನಮಾಜಿಗೆ ಬಂದರು. ಅಬೂ ಜಹಲ್ ಬಂದು ದೊಡ್ಡ ಕಲ್ಲನ್ನು ತೆಗೆದ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಭಾಗಕ್ಕೆ ಎಸೆಯಲಿಕ್ಕೆ ಬೇಕಾಗಿ ನೋಡುವಾಗ ಆ ಕಲ್ಲನ್ನು ಅಲ್ಲೇ ಕೆಳಗೆ ಎಸೆದುಕೊಂಡು ಓಡಿ ಹೋದ ಹಿಂಭಾಗಕ್ಕೆ ಕಲ್ಲೆಸರಿಗೆ ತೆಗೆದು ಕೆಳಗೆ ಇಟ್ಟುಕೊಂಡು ಓಡಲಿಕ್ಕೆ ಶುರು ಮಾಡಿದ. ಭಯಂಕರವಾದ ಓಟ, ಭಯಂಕರವಾದ ಓಟ. ಓಹ್, ಆ ಸಮಯದಲ್ಲಿ ನಂತರ ಅವನೊಂದಿಗೆ ಕೇಳ್ತಾರೆ, ಅಲ್ಲಪ್ಪ ನೀನಲ್ವಾ ಕೊಲ್ತೇನೆ ಅಂತ ಹೇಳಿ ಕಸಬ್ ಮಾಡಿ ಮತ್ತೊಮ್ಮೆ ಹೋಗಿದ್ದು ನೀನು, ಯಾಕೆ ಈ ಬಾರಿ ಯಾಕೆ ಓಡಿ ಬಂದೆ? ಅವನು ಹೇಳ್ತಾನೆ, ದೊಡ್ಡ ದೊಡ್ಡ ಎಮ್ಮೆಯ ರೂಪದ ದೊಡ್ಡ ದೊಡ್ಡ ಕೆಲವು ಪ್ರಾಣಿಗಳನ್ನು ಕಂಡೆ ನಾನು. ದೊಡ್ಡ ದೊಡ್ಡ ಪ್ರಾಣಿಗಳು, ದೊಡ್ಡ ದೊಡ್ಡ ಹಲ್ಲುಗಳಿತ್ತದಕ್ಕೆ. ನಾನು ಹೋದ್ರೆ ನನ್ನನ್ನು ಅದು ಬುಡಿ ಬುಡಿ ಮಾಡ್ತಾ ಇತ್ತು, ನನ್ನ ತುಂಡು ತುಂಡು ಮಾಡ್ತಾ ಇತ್ತು. ಹತ್ತಿರ ಬಂದರೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಹಾಬಿಗಳನ್ನು ಕರೆದುಕೊಂಡು ಹೇಳ್ತಾರೆ, ಅದು ಜಿಬ್ರೀಲ್ ಬಂದದ್ದು. ಜಿಬ್ರೀಲ್ ಇವನಿನ್ನೂ ಕೂಡ ಸ್ವಲ್ಪ ಮುಂದೆ ಬಂದಿದ್ದರೆ ಇವನನ್ನು ಹಿಡಿದು ಪುಡಿ ಮಾಡ್ತಾ ಇದ್ರು ಅವರು. ಖಸಾಯಿಸುಲ್ ಕುಬ್ರಾದಲ್ಲಿ ಈ ಘಟನೆ ಕೂಡ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಮಾತ್ರವಲ್ಲ, ಅಲ್ಲಿಯೂ ಕೂಡ ಇವನ ಅಹಂಕಾರ ಮುಗಿಯುವುದಿಲ್ಲ. ಇನ್ನೊಮ್ಮೆ ಅದೇ ರೀತಿಯಲ್ಲಿ ಅಬೂ ಲಹಬ್ ಮತ್ತೊಮ್ಮೆ ಹಣ ಆಗಿದ, ಮತ್ತೊಮ್ಮೆ ಕಸಮಾಗಿದ. ಏನು, ಅಬ್ದುಲ್ ಮಲಿಕ್ ಸಖಫಿ ರಲಿಯಲ್ಲಾಹು ಅನ್ಹು ಅವರು ಹೇಳ್ತಾ ಇದ್ದಾರೆ, ಹಲವು ಬಾರಿ ಆನೆ ಹಾಕಿದ. ಆ ಸಮಯದಲ್ಲೆಲ್ಲ ಅದೇ ರೀತಿ ಅವನ ಸೋತು ಹೋದ, ಅವನು ಮಂಡಿ ಉರಿಬಿಟ್ಟ. ಮತ್ತೊಂದು ದಿವಸ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿಗೆ ಒಬ್ಬ ಹಳ್ಳಿಯ ಒಬ್ಬ ಅರಬಿಯಾದ ಮನುಷ್ಯ ಬರ್ತಾನೆ. ಅವನು ಬಂದದ್ದು ಮಕ್ಕದ ಕುರೈಶಿಗಳ ಬಳಿಗೆ ಬಂದದ್ದು. ಬಂದು ಹೇಳ್ತಾನೆ, ನಿಮ್ಮ ಅಬೂ ಜಹಲ್ ನಮ್ಮೊಂದಿಗೆ ವ್ಯಾಪಾರ ಮಾಡಿ ಸೊತ್ತುಗಳನ್ನೆಲ್ಲ ತಗೊಂಡು ನಂತರ ಹಣ ಕೊಡದೆ ವಂಚನೆ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಅಬೂ ಜಹಲ್ ಒಂದಿಗೆ ಮಾತನಾಡುವ ಬ್ಯಾಟ್ರಿಯಲ್ಲಿ ಯಾರಿಗೂ ಕೂಡ ಇಲ್ಲ, ಯಾರಿಗೂ ಕೂಡ ಸಾಧ್ಯವಿಲ್ಲ. ಕ್ಯಾಬಾರದ ಬಳಿಗಳಲ್ಲಿ ಸ್ವಲ್ಪ ಒಂದು ಫಿತನಾಟ್ಯ ಬಳಿ ಕೂತ್ಕೊಂಡಿರ್ತದೆ, ಅವರ ಬಳಿಗೆ ಬಂದಾಗಿದೆ. ಇವನು ಹೇಳಿದ್ದು, ಅಬೂ ಜಹಲ್ನೊಂದಿಗೆ ಹೇಗಾದರೂ ನನ್ನ ಹಣ ಕೊಡ್ಲಿಕ್ಕೆ ಹೇಳಿ. ಅವರೊಂದು ತಮಾಷೆ ಮಾಡಲಿಕ್ಕೆ ಬೇಕಾಗಿ ಏನು ಮಾಡಿದರು, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇರುವಂತಹ ಜಾಗ ತೋರಿಸಿದ್ರು. ಅಲ್ಲಿ ಹೋಗು, ಅಲ್ಲಿ ಮುಹಮ್ಮದ್ ಎಂಬ ಒಬ್ಬ ಮನುಷ್ಯರಿದ್ದಾರೆ, ಅವರು ಹೇಳಿದ್ರೆ ಕೊಡ್ಬೋದು ಅಂತ ಹೇಳಿ. ಈ ತಮಾಷೆ ನೋಡ್ಲಿಕ್ಕೆ ಬೇಕಾಗಿದೆ ಕುರೈಶಿಗಳು ಈ ರೀತಿ ಮಾಡಿದ್ರು. ಆ ಹಳ್ಳಿಯ ಮನುಷ್ಯ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿಗೆ ಬಂದು ತನ್ನ ಕಷ್ಟವನ್ನು ಹೇಳಿದ, ನನ್ನ ಸಂಪತ್ತನ್ನು ತೆಗೆದಿದ್ದಾನೆ, ಹಣ ಕೊಡುವುದಿಲ್ಲ. ನ್ಯಾಯದ ವಿಷಯದಲ್ಲಿ ಯಾರ ಮುಖವನ್ನು ಕೂಡ ಹುಜೂರ್ ಅವರು ನೋಡಲ್ಲ. ನಾವಾದ್ರೆ ಏನು ಹೇಳ್ತಾ ಇದ್ದೇವು, ಮೈ ಉಸ್ಕೆ ಪಾಸ್ ಬಾತ್ ನಹೀ ಕರ್ತಾ ಹೂಂ, ನಾನು ಅವನೊಂದಿಗೆ ಮಾತನಾಡುವುದಿಲ್ಲ, ಅವನ ವಿಷಯಕ್ಕೆ ನಾನು ಇಲ್ಲ, ಅದು ಅವನು ಭಯಂಕರ, ಆ ರೀತಿ ಹೇಳಿಬಿಡ್ತಾ ಇದ್ದು. ಆ ವಿಷಯ ಬಿಟ್ಟು ಬಿಡು, ಆ ಆಸೆ ಬಿಟ್ಟು ಬಿಡು ಅಂತ ಹೇಳ್ತಾ ಇದ್ದೆವು. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಬಾ. ಅವನ ಕೈ ಹಿಡಿದುಕೊಂಡು ಹೋದರು. ಬಾಗಿಲು ಬಡಿದರು, ಮನೆಯದು. ಯಾರಿದು ಅಂತ ಕೇಳುವಾಗ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವನಿಗೆ ಒಮ್ಮೆಲ್ಲೊಮ್ಮೆ ಕಸಿಬಿಸಿ ಆಯಿತು. ಬಾಗಿಲು ಓಪನ್ ಮಾಡಿದರು. ಅವನು ನಡ್ಡುಗೆ ಬಿಟ್ಟ ಹುಜೂರ್ ಅವರನ್ನು ಕಂಡು. ಅಬೂ ಜಹಲ್ ಕೇಳ್ತಾನೆ, ಏನು ಬೇಕು, ಏನು ಬೇಕು, ಏನು ಬೇಕು, ಏನು ಬೇಕು? ಇವನೇ ಕೊಡ್ಲಿಕ್ಕೆ ಹಣ ಕೊಡಬೇಕ. ಅವನು ಹಣ ಕಂತ ತಕೊಂಡು ಬಂದ, ಕೊಟ್ಟು ಬಿಟ್ಟ. ಹುಜೂರ್ ಅವರು ಹಿಂದೆ ಬಂದರು. ಇದು ನೋಡ್ತಾ ಇದ್ದಾರೆ ಮಕ್ಕಾದ ಕೆಲವು ಕುರೈಶಿಗಳು. ಇಂಗು ತಿಂದ ಮಂಗನಂತೆ ನೋಡ್ತಾ ಇದ್ದಾರೆ, ಏನು ಸಂಭವಿಸ್ತಾ ಇದೆ. ನಾವು ಆ ವ್ಯಕ್ತಿಯನ್ನು ಮುಹಮ್ಮದ್ ಬೇಗ ಕರ್ಕೊಂಡು ಹೋದರು. ಅವನ ಮನೆಯ ಬಾಗಿಲು ಬಡಿದರು. ಅವನ ಸೊತ್ತುಗಳನ್ನು, ಹಣವನ್ನು ಕೊಟ್ಟ. ಅವನು ಸಂತೋಷದಿಂದ ಅವನ ಪಾಡಿಗೆ ಹೋದ. ಮುಹಮ್ಮದ್ ಬೇಗ ಬರೋಣ ಮಾಡಿ ಆಶ್ಚರ್ಯವಾಗಿ ಬಿಟ್ಟಿತ್ತು ಇದನ್ನು ಕಂಡು. ಅವನು ಬಂದು ಕೇಳಿದರೆ, ಅಬೂ ಜಹಲ್ ಏನು ವಿಷಯ, ಏನಾಗಿದೆ ವಿಷಯ, ಏನು ಸಂಭವಿಸಿದ ನಿನಗೆ? ಆ ಮುಹಮ್ಮದ್ ಬಂದು ಕೇಳುವಾಗ ಎಲ್ಲ ಹಣ ತೆಗೆದು ಕೊಡ್ತಾ ಇದೆಯಲ್ವಾ? ಅಬೂ ಜಹಲ್ ಹೇಳ್ತಾರೆ, ನಾನು ಅಷ್ಟಕ್ಕೆ ಬಚಾವಾದೆ, ನೀವಾದರೆ ಯಾರು ಕೂಡ ಉಳಿಯುತ್ತಾ ಇರಲಿಲ್ಲ. ಮುಹಮ್ಮದನ ಬಳಿಯಲ್ಲಿ ಕೆಲವು ಸಿಂಹಗಳಿತ್ತು, ನನಗೆ ಕೆಲವು ಸಿಂಹಗಳು ಈ ರೀತಿ ಕಾಣ್ತಾ ಇತ್ತು.
ನನ್ನನ್ನು ನುಂಗಿ ಬಿಡಲಿಕ್ಕೆ ಬೇಕಾಗಿ ರೆಡಿಯಾಗಿತ್ತು. ನಾನೇನಾದರೂ ಹೆಚ್ಚು ಕಡಿಮೆ ಮಾತಾಡಿದರೆ ಅಲ್ಲಿ ನಂದು ಕತೆ ಮುಗಿತಾ ಇತ್ತು. ಹಸಾಯಿಸುಲ್ ಕುಬ್ರಾದಲ್ಲಿ ಘಟನೆ ಇದೆ. ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹು ಪ್ರತ್ಯೇಕವಾದ ಒಂದು ಸಂರಕ್ಷಣೆಯನ್ನು ಕೊಟ್ಟುಕೊಂಡು ಬೆಳೆಸಿದ್ದ. ಅವರನ್ನು ಸದಬಡಿಯಲಿಕ್ಕೆ ಬೇಕಾಗಿ ಬಂದ ಪ್ರತಿಯೊಬ್ಬರು ಕೂಡ, ಅವರನ್ನು ದೂರಲು ಅವಗಣಿಸಲು ಬೇಕಾಗಿ ಬಂದ ಪ್ರತಿಯೊಬ್ಬರು ಕೂಡ ಸಂಪೂರ್ಣವಾಗಿ ತಲೆಬಾಗಿದ್ದು ನಾವು ಚರಿತ್ರೆಯಲ್ಲಿ ಕಂಡಿದ್ದೇವೆ. ಅವರ ಶರಣಾಗತಿಯನ್ನು ಸೂಚಿಸಿದರು. ಅವರಿಗೆ ಅಲ್ಲಿ ಯಾವ ರೀತಿಯಲ್ಲೂ ಕೂಡ ರಕ್ಷೆ ಇಲ್ಲದ ರೀತಿಯಲ್ಲಾಗಿತ್ತು. ಅವರು ದೊಡ್ಡ ದೊಡ್ಡ ಕಸಮುಗಳ ಹಾಕಿ ಬಂದರು, ದೊಡ್ಡ ಸತ್ಯವನ್ನು ಹಾಕಿಕೊಂಡೆಲ್ಲ ಬಂದರು. ಆದರೆ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿಗೆ ಬಂದಾಗ ಇಂಗು ತಿಂದ ಮಂಗನೆಂತವರು ಹೋಗಿಬಿಟ್ರು. ಅಲ್ಲಾಹು ಅವರಿಗೆ ಪ್ರತ್ಯೇಕವಾದ ಕಾವಲು ಎಲ್ಲ ಸಮಯದಲ್ಲಿ